ಆಧ್ಯಾತ್ಮಿಕ ಕ್ಷೇತ್ರದ ಶ್ರೇಷ್ಠ ಸಂತ, ಕೀರ್ತನಕಾರ, ಪುರಂದರದಾಸರ ಹುಟ್ಟೂರು ಆರ್ಗ ಅಂತೇಳಿ ಈಗಾಗಲೇ ಸಾಬೀತಾಗಿದೆ. ಸಂಶೋಧಕರು ಇದನ್ನು ಯೋಚನೆ ಮಾಡಿ ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಸಂತೋಷ ಆಗೋದು, ಇವತ್ತು ನಮ್ಮ ಆದಿಚುಂಚನಗಿರಿ ಶ್ರೀಮಠದ ಶಿವಮೊಗ್ಗ ಶಾಖೆ 35ನೇ ವಾರ್ಷಿಕೋತ್ಸವವನ್ನು ಪುರಂದರದಾಸರ ಕೀರ್ತನೋತ್ಸವದ ಮೂಲಕ ಆರ್ಗದಲ್ಲಿ ಆಚರಿಸ್ತಾ ಇದ್ದಾರೆ. ಸಾವಿರಾರು ಜನ ಕನ್ನಡ ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಾವು ಯಾರು ಊರಿನವರಿದ್ದೇವೆ, ನಮಗಂತೂ ಅತ್ಯಂತ ಸಂತೋಷದ ಕ್ಷಣ ಇದು. ಯಾಕಂದರೆ ಆರ್ಗ ಮೊದಲೇ ಚಾರಿತ್ರಿಕ ಒಂದು ಸ್ಥಳ ಇದು. ಅದರಲ್ಲೂ ಕೂಡ ಪುರಂದರದಾಸರು ಇಲ್ಲೇ ಹುಟ್ಟಿದ್ದಾರೆ ಅನ್ನುವಂಥದ್ದು ನಮ್ಮ ಹೆಮ್ಮೆ. ಆದ್ದರಿಂದ ಆ ಉತ್ಸವವನ್ನು ಮಾಡಿ ಪುರಂದರದಾಸರನ್ನು ಬದುಕಿಸಿಡುವಂಥ, ಪುರಂದರದಾಸರ ಕೃತಿಯನ್ನು ಇನ್ನೂ ಹೆಚ್ಚೆಚ್ಚು ಶಕ್ತಿ ತುಂಬುವಂಥ ಕೆಲಸ ಇವತ್ತು ಶ್ರೀಮಠದ ಕಡೆಯಿಂದ ನಡೆದಿದೆ. ಬಂದಂಥ ಜನರಿಗೆ, ಶ್ರೀಮಠಕ್ಕೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇಂತಹ ವ್ಯಕ್ತಿಗಳನ್ನು, ಅವರ ಅಮೂಲ್ಯವಾದಂಥ ಕೊಡುಗೆ ಸನಾತನ ಹಿಂದೂ ಧರ್ಮಕ್ಕೆ, ಅದನ್ನು ಆಗಾಗ ಬೆಳಗಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಈ ಪರಂಪರೆ ಇವತ್ತು ಮನುಷ್ಯನಲ್ಲಿರುವಂಥ ರಾಕ್ಷಸಿ ಗುಣ ಹೋಗಿ ಮಾನವೀಯ ಮೌಲ್ಯಗಳನ್ನು ಅರಳಿಸ್ಲಿಕ್ಕೆ ಏನೆಲ್ಲ ಮಾಡಬೇಕೋ ಅವರು ಮಾಡಿದ್ದಾರೆ. ಇಂಥ ವ್ಯಕ್ತಿಗಳನ್ನು ಮತ್ತು ಅವ್ರನ್ನ ಉಳಿಸ್ಬೇಕು, ಅವರ ಕೃತಿಗಳನ್ನು ಉಳಿಸ್ಬೇಕು. ಆ ಕೃತಿಗಳು ಜನಕ್ಕೆ ಮತ್ತೆ ತಲುಪುವ ಹಾಗೆ ನಾವೆಲ್ಲರೂ ಮಾಡಿದಾಗ ಮಾತ್ರ ಪುರಂದರದಾಸರ ಪ್ರಯತ್ನಕ್ಕೆ ಒಂದು ಇದು ಸಿಗ್ತದೆ, ಸಾರ್ಥಕತೆ ಸಿಗುತ್ತೆ ಅಂತ ಹೇಳಿ ನಾನಂತೂ ಅಂದ್ಕೊಂಡಿದ್ದೆ. ಖಂಡಿತವಾಗೂ ಸ್ವಾಮೀಜಿಯವರ ಗಮನಕ್ಕೂ ಕೂಡ ತಂದಿದ್ದೇವೆ. ಪುರಂದರದಾಸರು ಹುಟ್ಟಿರ್ತಕ್ಕಂಥ ಈ ಊರಿಗೆ ಅದನ್ನು ಅಭಿವೃದ್ಧಿ ಮಾಡಬೇಕು. ಪುರಂದರದಾಸರ ಒಂದು ನೆನಪು ಉಳಿಯೋ ಹಾಗೆ ಇಲ್ಲಿ ಎಲ್ಲ ತೀರ್ಥಹಳ್ಳಿ ತಾಲೂಕಿನ ಆರ್ಗದಲ್ಲಿ ಅದು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕು. ಸರ್ಕಾರದಿಂದ ಹಣಕಾಸು ಕೊಟ್ಟು ಇದನ್ನು ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಮತ್ತು ಪೂಜ್ಯ ನಿರ್ಮಲಾನಂದನಾಥ್ ಸ್ವಾಮೀಜಿಯವರಿಗೆ ಇದನ್ನು ಗಮನಕ್ಕೆ ನಾವು ತಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಸರ್ಕಾರ ಜೊತೆ ಮಾತಾಡಿ ಇದನ್ನು ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಆ ರಿಪೋರ್ಟ್ ಇದೆ. ಆದರೆ ನಾನು ಸಾಕಷ್ಟು ಸಾರಿ ಒತ್ತಾಯ ಮಾಡಿದ್ರು ಕೂಡ ಅದು ಇನ್ನೂ ಕೂಡ ಆಗಲಿಲ್ಲ. ನಾನು ಸ್ವಾಮೀಜಿಯವರನ್ನು ಉಪಯೋಗಿಸ್ಕೊಂಡು ಆ ಕೆಲಸ ಮಾಡಬೇಕು ಅಂತೇಳಿ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಆಗುತ್ತೆ.